ನೋಡ್ರಿ ಬೋಕ ಶ್ರವಣ ಮಾತಾಡೋದು ದುಡ್ಡು ಅಂತಿದ್ರೆ ಏಜ್ ಗ್ಯಾಪ್ ಏನು ಜನರೇಷನ್ ಗ್ಯಾಪ್ ಇದೆ ಮದುವೆ ಮಾಡಿಸ್ತೀನಿ ಮನೆ ತಕ್ಕ ಬಂದು ಕಾಣ್ರಿ ಶ್ರವಣವ್ರು ಬಂದ್ರು. ನಮಸ್ಕಾರ ರೀ ಶ್ರವಣ. ಓಹೋ ಏನಪ್ಪ ಅಣ್ಣ ತಂದ್ಬಿಟ್ಬಿಟ್ಟು ನನ್ನ ಹುಡುಗ ಬಂದ್ಬಿಟ್ಟಿದ್ದೀರಾ? ಮನೆ ಹತ್ರ ಹೋಗಿದ್ವಿ, ಶ್ರವಣವ್ರು ಇಲ್ಲೇ ದೇವಸ್ಥಾನಕ್ಕೆ ತಗಿದಾರೆ ಅಂದ್ರ ಬಂದ್ವಿ. ಏನ್ ವಿಷಯ? ವಿಷಯ ಏನಿಲ್ಲ ಶಾಮಣ್ಣವ್ರೆ, ಸುತ್ತ ಹಳ್ಳಿಯಲ್ಲಿ 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡೋ ಕೆಪಾಸಿಟಿ ಇರೋದು ಯಾರಿಗೆ? ನಮ್ ಶಾಮಣ್ಣವ್ರಿಗೆ. ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ಏನೋ ದೇವ್ರ ಆಶೀರ್ವಾದ ನಿಮ್ಮಂತ ಆಶೀರ್ವಾದ ನಡೀತಾಯ್ತಪ್ಪ. ಏನಾಗಬೇಕಾಗಿತ್ತು? ನನ್ ಮಗಳಿಗೆ ಒಂದ್ ಗಂಡ್ ಬೇಕಿತ್ತು. ಹುಡ್ಕೊಂಡ್ ಬಿಡ್ರಿ, ನಾವ್ ಇರೋದೇ ಮದುವೆ ಮಾಡಕಲ್ವಾ? ಹುಡುಗ ಹೆಂಗಿರ್ಬೇಕು? ಹುಡುಗ ಕಡು ಬಡವಾಗಿದ್ರು ಪರವಾಗಿಲ್ಲ ಸ್ವಾಮಿ. ಬಾ 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 ನಿಮ್ಮಂತ ಹಾಕೊಂಡ್ರಿ ಮಳೆ ಬೆಳೆ ಎಲ್ಲ ಕಳಕ್ ತಕ್ಕಂಗೆ ಆಗ್ತಿರು. ಹಂಗ ನಿಮ್ದೇನೋ ಡಿಮ್ಯಾಂಡ್ ಇಲ್ವಾ? ಶ್ರವಣ, ನೀನ್ ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ ನೋಡಪ್ಪ. ನಾನ್ ನೇರ ದಿಟ್ಟ ನಿರಂತರ 3 ಮಾತು ಹೇಳ್ತೀನಿ. ಸದಾಶಿವನಗರದ ಒಂದ್ 5 ಸೈಟು, ಒಂದ್ 3 ಕಾಂಪ್ಲೆಕ್ಸು, ಒಂದ್ ಕಾರು, ಒಂದ್ ಬೈಕು, 1.5 ಲಕ್ಷ ಸಂಬಳ, ಒಂದ್ ಗೌರ್ಮೆಂಟ್ ಕೆಲ್ಸ, ಇಷ್ಟಿದ್ರೆ ಸಾಕಪ್ಪ. ಅಷ್ಟೇನಾ ಸ್ವಾಮಿ? ಊರಲ್ಲಿ 1 ಎಕರೆ ಹೊಲ, 5 ಎಕರೆ ಗದ್ದೆ, 5 ಎಕರೆ ತೋಟ. ಆದ್ರೆ ನನ್ ಮಗಳು ಹೊಲ್ದಕ್ ಹೋಗಿ ಕೆಲಸ ಮಾಡಲ್ಲ. ಬೇರೆನು ಬೇಡ. ಹೆಂಗಿದ್ರೆ ನಮ್ ಮಗಳು ಹೋಗೋದು ಅವ್ರ ಮನೆಗೇನೆ. ಒಂದ್ 20 ತೊಲ ಬಂಗಾರ, ಒಂದ್ 4 ರೇಷ್ಮೆ ಸೀರೆ ಕೊಟ್ರೆ ಸಾಕು. ನೀವೇನಾರ ಕೊಡ್ತೀರಿ ಹುಡುಗಿಗೆ? ಅದ್ ನಮ್ ಧರ್ಮ ಶ್ರವಣ. ಒಂದ್ ಜೊತೆ ಬಟ್ಟೆ ಕೊಡಿಸ್ತೀವಿ. ಬಹಳ ಜಾಸ್ತಿ ಆಯ್ತು. ಅಷ್ಟೇನಾ? ಶಾಮಣ್ಣವ್ರೆ, ಕಾಚ ಬನಿಯನ್ನು ಕೊಡಿಸ್ತೀವಿ ಸ್ವಾಮಿ. ನಿಮ್ದು ಕಂಡ್ರಿ ತುಂಬಾ ದೊಡ್ಡ ಮನ್ಸು. ಆದ್ರೆ ಮದುವೆ ಮಾತ್ರ ನಾವೇ ಮುಂದ್ ನಿಂತ್ಕೊಂಡ್ ಮಾಡ್ಕೊಡ್ತೀವಿ. ಇದೊಂದೇ ಕಂಡ್ರಿ ಒಪ್ಪುವಂತ ಮಾತಾಡಿದ್ದೀವಿ ಸ್ವಾಮಿ. ಮದ್ವಿಗೆ ಒಂದ್ 15 ಲಕ್ಷ ಖರ್ಚು ಕೊಟ್ರೆ ಸಾಕು. ಅಲ್ಲ ಶಾಮಣ್ಣ, ಯಾಕೆ ಹಂಗ ಮುಗಿತೀರಿ? ಅದಕ್ಕೆಲ್ಲ ಹಳೇದು, ಅದಕ್ಕೆ ಹಂಗಾಯ್ತು. ಏನ್ ಹುಡುಗ ಒಂದು 40 ವರ್ಷದ ನಡೀತದ? ನನ್ ಮಗಳು 20 ವರ್ಷ ಶ್ರವಣ. ಒಂದ್ 25 ವರ್ಷ ತನಕ ಸಾಕು. ಮಾಡ್ಯಾರ. ಯಾರು ಇವನು? ನನ್ ಮಗ ಶ್ರವಣ. ಏನ್ ಮಾಡ್ತಾನೆ? ಐಟೆ ಮಾಡದಾನೆ, ಉಂಡುಂಡ್ ತಿರುಗ್ತಾನೆ. ಕೆಲ್ಸ ಇಲ್ಲ ಕಾರಿಲ್ಲ. ಯಾತಿಲ್ಲ ಅವನಿಗೆ? ಅವನಿಗೆ 25 ವರ್ಷ. ಮನೆ ಮಗ ತಿರ್ತಿರ್ಕೊಂಡಿದ್ರು ಪರವಾಗಿಲ್ಲ, ಬಿದ್ದು ಸುತ್ತಿದ್ರು. ಬರೋಳಿ ಮಾತ್ರ ರಾಯಲ್ ಆಗಿರ್ಬೇಕು, ರಿಚ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಿಮ್ಮಿಬ್ರು ಅಣ್ಣ ತಮ್ಮ ಒಂದ್ ಮಾತು ಹೇಳ್ತೀನಿ. ಒಂದು ಮಿಡಲ್ ಕ್ಲಾಸ್ ನಾಗ ಹುಟ್ಟ ಹುಡುಗ ಅವ್ನ ಎಜುಕೇಶನ್ ಮುಗ್ಸಕ್ 20 ವರ್ಷ ಬೇಕು. ಮುಗಿಸಿ ಅವ್ನು ಯಾವ್ದೋ ಸಿಕ್ಕಿದ ಒಂದ್ ಕೆಲಸ ಮಾಡ್ಕೊಂಡು 10-15 ಸಾವಿರ ಸಂಬಳ ಕೆಲಸ ಮಾಡ್ಕೊಂಡು ಒಂದ್ 2-3 ವರ್ಷ ಕೆಲಸ ಮಾಡಿದ್ರೆ ಅಕ್ಕಂದು ತಂಗಿದ್ರೆ ಮದುವೆ ಬರುತ್ತೆ. ಅವಳು ಮದುವೆ ಮಾಡಿ ಆ ಸಾಲ ತೀರ್ಸಕ್ 2 ವರ್ಷ ಬೇಕು. ನಾನು ಸ್ವಲ್ಪ ಲೋಕ ನೋಡೋಣ ಮಟ್ಟದಿಗೆ ಅವ್ರಪ್ಪ ನಮ್ಮನ ಬೆಡ್ ರಿಟರ್ನ್ ಆಗ್ತಾರೆ. ಅವ್ರ ಹಾಸ್ಪಿಟ್ಲ್ ಖರ್ಚು, ಪೆಟ್ರೋಲ್, EMI ನೋಡ್ಕೊಂಬತ್ತಿಗೆ 25-28 ವರ್ಷಕ್ಕೆ ಅವ್ನು ಕೋಟಿ ದುಡಿಬೇಕಂದ್ರೆ ಇಲ್ಲ ಅವ್ರ ತಾತ ಸರಿಯಾಗಿ ಆಸ್ತಿ ಮಾಡಿರ್ಬೇಕು, ಇಲ್ಲ ಅವ್ನ ಯಾರು ಮುಂಡೆ ಹಾಕ್ಬೇಕು, ಇಲ್ಲ ದರೋಡೆ ಮಾಡ್ಬೇಕು. ಸ್ವಲ್ಪ ಏನಾದ್ರೂ ಮಾನವೀಯತೆ ಇಲ್ರಿ. ಬರೀ ದುಡ್ಡಿಗೆನೆ ಬೆಲೆ, ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ? ಸರಿ ಅಂತಾರ ಹುಡುಗ ಸಿಕ್ಕರೆ, ದುಡ್ಡನ್ನು ಕೋಟಿ ಇರೋನು ಸಿಕ್ಕರೆ ನಿಮಗಿಬ್ಬರಿಗೂ ಫೋನ್ ಮಾಡಿ ಹೇಳ್ತೀನಿ, ಮರೀತೆ ಬರ್ರಿ, ಹೋಗ್ಬರ್ರಿ. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಶೋಕ, ಭೂಮಿಯ ಮೇಲೆ ಸ್ವರ್ಗ ನರಕ, ಎಲ್ಲ ಕಾಸಿಂದ.